ನಮಸ್ಕಾರ ಸ್ನೇಹಿತರೆ, ನಿಮ್ಮ ಪ್ರಿಯ ಯೂಟ್ಯೂಬ್ ಚಾನಲ್ ಹಿಸ್ಟ್ರಿ ವಿತ್ ಶಂಕರ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇಂದು ನಾವು ವಿಶ್ವದ ಕೋಟ್ಯಾಂತರ ಮುಸಲ್ಮಾನರು ಆಚರಿಸುವ ಮಹತ್ವದ ಹಬ್ಬವಾದ ಬಕ್ರೀದ್ ಅಂದರೆ ಈದ್ ಅಲ್ ಅದಾ ಹಬ್ಬದ ಐತಿಹಾಸಿಕ ಹಿನ್ನೆಲೆ, ಧಾರ್ಮಿಕ ಮಹತ್ವ ಮತ್ತು ಅದರ ಹಿಂದಿನ ಅದ್ಭುತ ತ್ಯಾಗದ ಕಥೆಯನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ಯಾರ್ಯಾರು ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗುವ ಮೂಲಕ ತಮ್ಮದೇ ಆದಂಥ ಅನಿಸಿಕೆಗಳನ್ನು ತಿಳಿಸುವ ಮೂಲಕ ಯೂಟ್ಯೂಬ್ ಚಾನಲ್ನ ಬೆಳವಣಿಗೆಯಲ್ಲಿ ತಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ, ಸ್ನೇಹಿತರೆ, ತ್ಯಾಗ, ಸೌಹಾರ್ದತೆ, ಮಾನವೀಯ ಮೌಲ್ಯಗಳು ಮತ್ತು ನೈಸರ್ಗಿಕ ಭಕ್ತಿ ಇವೆಲ್ಲವುಗಳ ಒಟ್ಟು ಫಲಿತಾಂಶವೇ ಈದ್ ಅಲ್ ಅದಾ ಅಥವಾ ಬಕ್ರೀದ್ ಅಂತ ಕರಿತೀವಿ. ಇಡೀ ಜಗತ್ತಿನಲ್ಲಿ ಇಂದಿನ ಸಂದರ್ಭದಲ್ಲಿ ಸೌಹಾರ್ದತೆಯ ಅವಶ್ಯಕತೆ ತುಂಬ ಇದೆ. ಜಗತ್ತಿನಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಜೈನ, ಜರಾತುಷ್ಟ್ರ ಹೀಗೆ ಹಲವಾರು ಧರ್ಮಗಳು ಮನುಷ್ಯನ ಉದ್ಧಾರಕ್ಕೋಸ್ಕರನೇ ಹುಟ್ಟಿವೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಮನುಷ್ಯ ಅವುಗಳ ಮೂಲ ಆಶಯವನ್ನು ಮರೆತು ಇಲ್ಲಿ ಪ್ರತಿಯೊಬ್ಬರೊಂದಿಗೆ ಅತ್ಯಂತ ಅಸಹಿಷ್ಣುತೆಯಿಂದ ಇರುವುದನ್ನು ನೋಡಿದರೆ ನೇಚರ್ ಅಥವಾ ನಿಸರ್ಗ ಅನ್ನುವುದು ತುಂಬ ಕಳವಳ ವ್ಯಕ್ತಪಡಿಸುತ್ತೇನೋ ಅಂತ ಅನಿಸ್ತದೆ. ಅಂಥದರ ಮಧ್ಯದಲ್ಲಿಯೇ ಒಂದು ವೈಚಾರಿಕ ಧರ್ಮವಾಗಿ, ವೈಜ್ಞಾನಿಕವಾಗಿ ಮನುಷ್ಯನಿಗೆ ಬೇಕಾದಂಥ ಮಾನವೀಯ ಮೌಲ್ಯಗಳನ್ನು ಸೃಷ್ಟಿ ಮಾಡೋಕ್ಕೋಸ್ಕರನೇ ಉಟ್ಕೊಂಡಂಥದ್ದು ಈ ಒಂದು ಇಸ್ಲಾಂ ಧರ್ಮ. ಈ ಇಸ್ಲಾಂ ಧರ್ಮದಲ್ಲಿ ಎರಡು ಪ್ರಮುಖ ಹಬ್ಬಗಳನ್ನು ನೋಡ್ತೀವಿ. ಅದರಲ್ಲಿ ಅತಿ ಪ್ರಮುಖವಾದಂಥ ಹಬ್ಬ ಅಂದರೆ ಈ ಬಕ್ರೀದ್ ಅಂತ ನಾವು ನೋಡ್ತೀವಿ. ಯಾಕಂದರೆ ಈ ಬಕ್ರೀದ್ ಅನ್ನುವಂಥ ಹಬ್ಬವೇ ತ್ಯಾಗದ ಹಬ್ಬ ಅಂತ. ಈದ್ ಅಲ್ ಅದಾ ಅಂತಂದರೆ ತ್ಯಾಗ ಅಂತ ಕರೀತಾರೆ. ಅಂದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ತ್ಯಾಗ ಎಷ್ಟು ಮುಖ್ಯವಾದದ್ದು ಅನ್ನುವಂಥದ್ದನ್ನು ಈ ಒಂದು ಹಬ್ಬದ ಮೂಲಕ ನಾವು ತಿಳ್ಕೊತೀವಿ. ಹಾಗಾಗಿ ಈ ಹಬ್ಬವನ್ನು ಇಸ್ಲಾಂ ಧರ್ಮದವರು ಪ್ರಪಂಚದಾದ್ಯಂತ ಅತ್ಯಂತ ಭಕ್ತಿಯಿಂದ ಆಚರಿಸ್ತಾರೆ. ಇದು ಮುಸ್ಲಿಮರ ಅತ್ಯಂತ ಪವಿತ್ರ ಯಾತ್ರೆಯಾದ ಹಜ್ ಯಾತ್ರೆಯೊಂದಿಗೆ ಸಂಬಂಧ ಹೊಂದಿರುವಂಥದ್ದು ಮತ್ತು ಮುಸ್ಲಿಂ ಕ್ಯಾಲೆಂಡರ್ನ ಪ್ರಕಾರ ಕೊನೆಯ ತಿಂಗಳಲ್ಲಿ ಆಚರಿಸುವಂಥ ಹಬ್ಬ. ಇದರ ಮೂಲ ಉದ್ದೇಶನೇ ಸೌಹಾರ್ದತೆ ಅಂತ. ತನ್ನ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಮನುಷ್ಯರೊಂದಿಗೆ, ಪ್ರಾಣಿಗಳೊಂದಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿ, ಕರುಣಾಮಯಿಗಳಾಗಿ ಬದುಕಬೇಕು ಅನ್ನುವಂಥ ಸಂದೇಶವನ್ನು ಸಾರುವಂಥ ಒಂದು ಹಬ್ಬವೇ, ಸೌಹಾರ್ದತೆಯ ಸಂಕೇತದ ಹಬ್ಬವೇ, ಸಹೋದರತ್ವದ ಹಬ್ಬವೇ ಈ ಒಂದು ಬಕ್ರೀದ್ ಹಬ್ಬ ಅಂತ ನೋಡ್ತೀವಿ. ಆದರೆ ಇವತ್ತು ಅದರ ಒಂದು ಆಚರಣೆ ಬೇರೆ ಬೇರೆ ರೂಪದಲ್ಲಿರ್ಬೋದು, ನಡ್ಕೊಳ್ಳುವ ರೀತಿ ಏನೇ ಇದ್ದರೂ ಕೂಡ ಮೂಲ ಆಶಯವನ್ನು ತೆಗೆದುಕೊಂಡಾಗ ಇಬ್ರಾಹಿಮು ಮತ್ತು ಇಸ್ಮಾಯಿಲ್ ಅನ್ನುವಂಥ ಮಹಾನ್ ಪ್ರವಾದಿಗಳ ತ್ಯಾಗದ ರೂಪವಾಗಿ, ಸ್ಮರಣೆಯಾಗಿ ಇವತ್ತು ಮುಸಲ್ಮಾನರು ಈ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಿದ್ದರೆ ಸ್ನೇಹಿತರೆ, ಈ ಒಂದು ಹಬ್ಬದ ಹಿನ್ನೆಲೆ ಮತ್ತು ಇತಿಹಾಸ ಏನು? ಈ ಹಬ್ಬವನ್ನು ಸೌಹಾರ್ದತಾ ಸಂಕೇತ, ತ್ಯಾಗದ ಸಂಕೇತ, ಭಕ್ತಿಯ ಸಂಕೇತ, ಮಾನವೀಯ ಮೌಲ್ಯಗಳ ಸಂಕೇತ ಅಂತ ಯಾಕೆ ಕರಿತೀವಿ ಅಂತ ನೋಡ್ತಾ ಹೋದಾಗ ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗದ ಸ್ಮರಣೆ ಇಲ್ಲಿ ನಮಗೆ ಗೊತ್ತಾಗ್ತದೆ. ಇಸ್ಲಾಂ ಒಂದು ಪುರಾಣದ ಪ್ರಕಾರ ಅಥವಾ ಇತಿಹಾಸದ ಪ್ರಕಾರ 1,22,000 ಜನ ಪ್ರವಾದಿಗಳಿದ್ದರು ಅಂತ ಒಂದು ಕಡೆ ಹೇಳಲಾಗ್ತದೆ. ಆದರೆ ಕುರಾನ್ನಲ್ಲಿ ಅಷ್ಟು ವಿಚಾರ ಇಲ್ಲ, ಹದೀಸಲ್ಲಿ ಕಂಡು ಬರ್ತದೆ. ಮೊಟ್ಟ ಮೊದಲನೆಯ ಪ್ರವಾದಿ ಅದಮ್ ಆದರೆ ಕೊನೆಯ ಪ್ರವಾದಿ ನಮಗೆ ಮೊಹಮ್ಮದ್ ಪೈಗಂಬರವರು ಅಂತ ಗೊತ್ತಾಗ್ತದೆ. ಕುರಾನ್ ಪುಸ್ತಕದಲ್ಲಿ ಸುಮಾರು 25 ಜನ ಪ್ರಮುಖ ಪ್ರವಾದಿಗಳ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದು. ಅದರಲ್ಲಿ ಅತಿ ಪ್ರಮುಖವಾದಂಥ ವ್ಯಕ್ತಿ ಅಂತಂದರೆ ಪ್ರವಾದಿ ಇಬ್ರಾಹಿಂ ಅವರಂತ ನೋಡ್ತೀವಿ. ಇವರನ್ನು ಪ್ರವಾದಿಗಳ ಪಿತಾಮಹ ಅಂತ ಕೂಡ ಕರೀತಾರೆ. ಯಾಕಂದರೆ ಅವರ ವಂಶದಲ್ಲಿ ಅಷ್ಟು ಜನ ಪ್ರವಾದಿಗಳಾಗಿ ಬಂದಿರೋದ್ರಿಂದ, ಸಮಾಜಕ್ಕೋಸ್ಕರ ಇಡೀ ತಮ್ಮ ಬದುಕನ್ನು ಅವರು ಸಮರ್ಪಣೆ ಮಾಡಿರೋದ್ರಿಂದ ಆ ರೀತಿಯಲ್ಲಿ ಅವರನ್ನು ಕರೀತಾರೆ. ಹಾಗಿದ್ರೆ ಈ ಇಬ್ರಾಹಿಂ ಅನ್ನುವಂಥ ಪ್ರವಾದಿಯವರ ತ್ಯಾಗದ ಸಂಕೇತವಾಗಿ ಯಾಕೆ ಈ ಹಬ್ಬ ಮಾಡ್ತಾರೆ ಅನ್ನೋದಕ್ಕೆ ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ಪ್ರವಾದಿ ಇಬ್ರಾಹಿಂ ಅವರ ಕನಸಿನಲ್ಲಿ ಅಲ್ಲಾನ ದೇವದೂತನಾದಂಥ ಗ್ಯಾಬ್ರಿಲ್ ಅವರು ಬಂದು ಈತನ ಒಂದು ನಿಷ್ಠೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಈತನಿಗೆ ಅತ್ಯಂತ ಪ್ರಿಯವಾದ ವಸ್ತುವನ್ನು ತ್ಯಾಗ ಮಾಡೋದಕ್ಕೆ ಹೇಳಿದ್ರಂತೆ ಕನಸಲ್ಲಿ. ಇಲ್ಲಿ ಅತ್ಯಂತ ಪ್ರಿಯವಾದ ವಸ್ತು ಯಾರಾಗಿದ್ದರು ಇಬ್ರಾಹಿಂ ಪ್ರವಾದಿಯವರಿಗಂದರೆ ಅವರ ಮಗನಾದಂಥ ಇಸ್ಮಾಯಿಲ್ ಅವರು ಆಗಿದ್ದರು.
ಪ್ರವಾದಿ ಇಸ್ಮಾಯಿಲ್ ಅವರು ಅತ್ಯಂತ ಪ್ರೀತಿಯ ಪಾತ್ರನಾದಂಥ ಮಗನಾಗಿದ್ದರು. ಅಂದರೆ ಇಲ್ಲಿ ಅಲ್ಲ ಇವರ ಒಂದು ನಿಷ್ಠೆ ಎಷ್ಟಿದೆ ಅಂದರೆ ಈ ಒಂದು ಸಾಮಾಜಿಕವಾಗಿ ಯಾವ ರೀತಿ ಬದ್ಧತೆಯನ್ನು ಅವರು ಹೊಂದಿದ್ದಾರೆ ಅನ್ನೋದನ್ನು ಅವರನ್ನು ಚೆಕ್ ಮಾಡೋದಕ್ಕೋಸ್ಕರ ಈ ಒಂದು ಸಂದೇಶವನ್ನು ಕಳಿಸಿದ್ರಂತೆ. ಆಗ ಅದನ್ನು ಪ್ರಶ್ನೆ ಮಾಡ್ದೇ ಇಬ್ರಾಹಿಂ ಅವರು ಹಿಂದೆ ಮುಂದೆ ನೋಡಲಾರ್ದೇ ಆ ಒಂದು ಅಲ್ಲಾನ ಒಂದು ಆಜ್ಞೆಯ ಮೇರೆಗೆ ತನ್ನ ಸ್ವಂತ ಮಗನಾದಂಥ ಇಸ್ಮಾಯಿಲ್ ಅವರನ್ನು ಬಲಿ ಕೊಡುವುದಕ್ಕೆ ಮುಂದಾಗ್ತಾರೆ. ಆವಾಗ ಆ ಒಂದು ಬಲಿ ಕೊಡುವಂಥ ಸಂದರ್ಭದಲ್ಲಿ ಅಲ್ಲ ಇವರ ಒಂದು ನಿಷ್ಠೆಯನ್ನು ಮೆಚ್ಚಿ, ತ್ಯಾಗವನ್ನು ಮೆಚ್ಚಿ ಆ ಒಂದು ಬಲಿಯ ಜಾಗದಲ್ಲಿ ಬಕ್ರೀದ್ ಅಂದರೆ ಒಂದು ಟಗರನ್ನು ಅಲ್ಲಿ ಸೃಷ್ಟಿ ಮಾಡಿ ಈ ಇಸ್ಮಾಯಿಲರ ಕೊರಳಲ್ಲಿ ಏನು ಅವರು ಇಬ್ರಾಹಿಮರು ಕತ್ತಿಯಿಂದ ಕಟ್ ಮಾಡಬೇಕಂತ ಎತ್ತಿರ್ತಾರಲ್ಲ ಅದನ್ನು ಹೂವಿನ ಹಾರವಾಗಿ ಪರಿವರ್ತಿಸಿದಂತೆ. ಇದು ನಮಗೆ ಇಸ್ಲಾಂ ಪುರಾಣದಲ್ಲಿ ಸಿಗುವಂಥ ಒಂದು ಕತೆ. ಹಾಗಾಗಿ ಅಂದಿನಿಂದ ಆ ಒಂದು ತ್ಯಾಗದ ನೆನಪಿಗಾಗಿ ಇಬ್ರಾಹಿಂ ಪ್ರವಾದಿಯವರು ಮತ್ತು ಇಸ್ಮಾಯಿಲ್ ಪ್ರವಾದಿಯವರ ಒಂದು ತ್ಯಾಗದ ನೆನಪಿಗಾಗಿ ಪ್ರತಿ ವರ್ಷ ನಮ್ಮ ಮುಸ್ಲಿಂ ಬಾಂಧವರು ಈ ಒಂದು ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಹಾಗಿದ್ರೆ ಈ ಆಚರಣೆ ವಿಶೇಷ ಏನು ಅಂತ ಬಂದಾಗ ಕುಟುಂಬಕ್ಕೆ, ಬಂಧು ಬಳಗಕ್ಕೆ, ಬಡವರಿಗೆ ಮತ್ತು ಅಗತ್ಯ ಇರುವವರಿಗೆ ಮಾನವೀಯತೆಯ, ಸಹಾನುಭೂತಿ, ಸಮಾನತೆಯ ಸಂಕೇತವಾಗಿ ಅವರೆಲ್ಲರನ್ನ ಸಹೋದರತ್ವದ ಭಾವನೆಯಲ್ಲಿ ನೋಡುವುದಕ್ಕೆ ಈ ಒಂದು ಹಬ್ಬವು ಕೂಡ ಕಾರಣ ಆಗ್ತದೆ ಅಂತ ನಾವಿಲ್ಲಿ ನೋಡ್ಬೋದು. ಈ ಒಂದು ಹಬ್ಬಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಆದರೆ ಭಾರತಕ್ಕೆ ಯಾವಾಗ ಬಂತು ಅಂತ ನೋಡಿದಾಗ ಸ್ವಲ್ಪ ಗೊಂದಲ ಇದೆ. ಮುಖ್ಯವಾಗಿ ಕ್ರಿಸ್ತಶಕ 6-7ನೇ ಶತಮಾನದಲ್ಲಿ ಕರಾವಳಿ ಭಾಗದಲ್ಲಿ ಅರಬ್ಬರು ವ್ಯಾಪಾರ ಮಾಡುವಾಗ ಕೇರಳದಲ್ಲಿ ಮೊದಲ ಬಾರಿಗೆ ಅವರು ಎಂಟ್ರಿ ಕೊಡ್ತಾರೆ. ಆದರೆ ರಾಜಕೀಯವಾಗಿ ಹಬ್ಬ ಅಂತ ಬಂದಾಗ ಮೊದಲ ಬಾರಿಗೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಮತ್ತು ಮೊಘಲರ ಕಾಲದಲ್ಲಿ, ದಕ್ಷಿಣ ಭಾರತಕ್ಕೆ ಬಂದಾಗ ಬಹುಮನಿಶಾಹಿಗಳು, ಆದಿಲಿಶಾಹಿಗಳ ಕಾಲದಲ್ಲಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಲಾಗ್ತದೆ. ಅದ್ರ ಜೊತೆಗೆ ಈ ಒಂದು ಹಬ್ಬದಲ್ಲಿ ಮುಖ್ಯವಾಗಿ ವೈಚಾರಿಕ ವಿಷಯವೂ ಕೂಡ ಇದೆ. ಒಂದು ಕಡೆ ಬಲಿಯ ವಿಚಾರವನ್ನು ನಾವು ತೆಗೆದುಕೊಂಡ್ರೆ ಮತ್ತೊಂದು ಕಡೆ ಅದನ್ನು ಸಾಂಕೇತಿಕವಾಗಿ ತೆಗೆದುಕೊಳ್ಬೇಕು. ಏನಂದರೆ ಬಕ್ರೀದನ ಮೂಲ ಸಂದೇಶವೇ ಮಾನವನ ಅಹಂಕಾರಕ್ಕಿಂತ ದೇವರ ಆದೇಶ ದೊಡ್ಡದು ಅಂತ. ಅಂದರೆ ನಿಸರ್ಗದ ಮುಂದೆ ಯಾರೂ ದೊಡ್ಡವರಲ್ಲ, ಆ ಆದೇಶವನ್ನು ಪ್ರತಿಯೊಬ್ಬರು ಪಾಲಿಸಬೇಕು, ಮನುಷ್ಯನ ಸ್ವಾರ್ಥ, ಅಹಂಕಾರ ಮತ್ತು ಆಶೆಗಳನ್ನು ತ್ಯಾಗ ಮಾಡಬೇಕು ಅಂತ ಹೇಳ್ತದೆ. ಇನ್ನೊಂದು ಅತಿ ಪ್ರಮುಖ ಅಂಶ ಏನಪ್ಪ ಅಂದರೆ ಸಮಾನತೆ ಮತ್ತು ಹಂಚಿಕೊಳ್ಳುವ ಮನೋಭಾವ ಇರಬೇಕು ಮನುಷ್ಯನಲ್ಲಿ ಅಂತ ಈ ಒಂದು ಹಬ್ಬ ನಮಗೆ ಪ್ರತೀತಿಯನ್ನು ನೀಡುತ್ತದೆ. ಅಂದರೆ ಸಮಾಜದಲ್ಲಿರ್ತಕ್ಕಂಥ ಸಹೋದರತ್ವ, ದಾನ ಧರ್ಮ, ಸಾಮಾಜಿಕ ಸಮಾನತೆ, ಬಡವರ ಬಗ್ಗೆ ಕಾಳಜಿ, ಇದು ಹಂಚಿಕೊಳ್ಳುವ ಗುಣವನ್ನು, ಸಮತಾ ಸಮಾಜದ ನಿರ್ಮಾಣದ ಆಶಯವನ್ನು ಹೇಳುವಂಥ ಒಂದು ಸಂದೇಶ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ. ಯಾಕಂದರೆ ನಾವು ಈ ಬಲಿಯನ್ನು ಇಬ್ರಾಹಿಂ ಸಾಂಕೇತಿಕವಾಗಿ ನೋಡಿದಾಗ ಸಮಾಜದ ಕನಸನ್ನು ಅವತ್ತಿನ ಪ್ರವಾದಿಗಳು ಕಂಡಿದ್ರು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗೆ ಭಕ್ತಿ ಮತ್ತು ವಿಧೇಯತೆ ಕೂಡ ಅಷ್ಟೇ ಮುಖ್ಯ ಅಂತ. ಡೋಂಗಿ ಭಕ್ತಿ ಅಲ್ಲ. ಈ ಹಬ್ಬವು ದೇವರ ಮೇಲೆ ಸಂಪೂರ್ಣ ನಂಬಿಕೆಯನ್ನು ಪ್ರತಿನಿಧಿಸುವುದಂತಂದರೆ ಮುಖ್ಯವಾಗಿ ಏನಪ್ಪ ಅಂತಂದರೆ ಇಲ್ಲಿ ಹಿರಿಯರಾದವರ ಮೇಲೆ ಮತ್ತು ಗಣ್ಯರಾದವ್ರ ಮೇಲೆ ಗೌರವವನ್ನು ಹೇಗಿಡಬೇಕು, ಹೇಗೆ ನಿಷ್ಠೆಯಿಂದ ಇರಬೇಕು ಅನ್ನೋದು ಕೂಡ ತೋರಿಸೋ ಜೊತೆಗೆ ಮಾನವೀಯತೆಯ ಸಂದೇಶವನ್ನು ಸಾರ್ತದೆ. ಅಂದರೆ ಹಸಿದವರಿಗೆ ಆಹಾರ ಕೊಡಿ, ದುರ್ಬಲರಿಗೆ ಸಹಾಯ ಮಾಡಿ, ಸಮಾಜದೊಂದಿಗೆ ಸಂತೋಷ ಹಂಚಿಕೊಳ್ಳಿ, ಒಬ್ಬರ ಸಂತೋಷ ಎಲ್ಲರ ಸಂತೋಷವಾಗಬೇಕು ಅನ್ನುವಂಥ ತತ್ವವನ್ನು ಎತ್ತಿ ಹಿಡಿಯುವಂಥ ಒಂದು ಹಬ್ಬ ಅದು ಬಕ್ರೀದ್ ಹಬ್ಬ ಅಂತ ಕರಿತೀವಿ. ಇದರಲ್ಲಿ ವೈಚಾರಿಕ ದೃಷ್ಟಿಕೋನವು ಕೂಡ ನೋಡ್ಬೋದು. ಏನು ಅಂತಂದರೆ ವೈಚಾರಿಕವಾಗಿ ನೋಡುವುದಾದರೆ ಬಕ್ರೀದ್ 3 ಮಹತ್ವದ ಮೌಲ್ಯಗಳನ್ನು ಪ್ರತಿನಿಧಿಸ್ತದೆ. 1 ತ್ಯಾಗ, 2 ನಿಷ್ಠೆ, 3ನೇದೇನಪ್ಪ ಅಂದರೆ ಮಾನವೀಯತೆ ಅಂಥೇಳಿ ನಾವಿಲ್ಲಿ ಗಮನಿಸ್ಬೋದು. ಈ 3 ಅಂಶಗಳು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇದ್ದರೆ ಖಂಡಿತವಾಗಲೂ ಮನುಷ್ಯನಲ್ಲಿ ಕ್ರೌರ್ಯ ಅನ್ನೋದಾಗಲಿ, ಧೂರ್ತ ಸ್ವಭಾವ ಅನ್ನೋದಾಗಲಿ, ಕೆಟ್ಟ ಗುಣಗಳು ಅನ್ನೋದಾಗಲಿ ತಾವೇ ಸುಟ್ಟು ಹೋಗ್ತವೆ ಅನ್ನುವಂಥರ ಸಂಕೇತವಾಗಿ ನಾವು ಈ ಬಕ್ರೀದ್ ಹಬ್ಬವನ್ನು ಪ್ರತಿ ವರ್ಷ ಮುಸಲ್ಮಾನರು ಆಚರಣೆ ಮಾಡೋದ್ರ ಜೊತೆಗೆ ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜನರೊಂದಿಗೆ ಸಹೋದರತ್ವ, ಸೌಹಾರ್ದತೆಯ ಭಾವನೆಯನ್ನು ಸಾಧ್ಯವಾದಷ್ಟು ವಿಸ್ತರಿಸುವುದಕ್ಕೆ ಪ್ರಯತ್ನ ಪಡುವಂಥ ಒಂದು ಅತ್ಯಂತ ಪ್ರಮುಖವಾದಂಥ ಹಬ್ಬ ಇದ್ದರೆ ಅದು ಬಕ್ರೀದ್ ಹಬ್ಬ ಅಂಥೇಳಿ ನಾವು ಕರಿತೀವಿ. ಅದು ಪೌರಾಣಿಕವಾಗಿ ಏನೇ ಹಿನ್ನೆಲೆಯನ್ನು ಪಡ್ಕೊಂಡ್ರೂ ಕೂಡ ಐತಿಹಾಸಿಕವಾಗಿ, ವೈಚಾರಿಕವಾಗಿ ಸಮಾಜವನ್ನು ಕಟ್ಟುವುದರ ಜೊತೆಗೆ ವಿಶ್ವ ಭಾತೃತ್ವವನ್ನು ಎತ್ತಿ ಹಿಡಿಯುವಂಥ ವಿಚಾರವನ್ನು ಈ ಒಂದು ಬಕ್ರೀದ್ ಹಬ್ಬದ ಮೂಲಕ ಸಮಾಜದಲ್ಲಿ ಸಾರಲಾಗ್ತದೆ ಅನ್ನುವುದನ್ನು ನಾವಿಲ್ಲಿ ತಿಳಿಬೋದು. ಸ್ನೇಹಿತರೆ, ಬಕ್ರೀದ್ ಹಬ್ಬದ ನಿಜವಾದ ಅರ್ಥವನ್ನು ಅರಿತಾಗ ಇದು ಕೇವಲ ಹಬ್ಬವಲ್ಲ, ಮಾನವೀಯತೆ ಮತ್ತು ತ್ಯಾಗದ ಮಹಾನ್ ಸಂದೇಶ ಅಂಥೇಳಿ ಇದರಲ್ಲಿ ತಿಳಿತಾ
ನಾನು ಇಷ್ಟೊತ್ತು ನಿಮಗೆ ಕೆಲವಿಷ್ಟು ವಿಷಯಗಳನ್ನು ಹೇಳಿದ್ರಲ್ಲಿ ನಿಮಗೆ ಒಂದಿಷ್ಟು ಅನುಕೂಲ ಆಗಿದ್ದರೆ, ಜೊತೆಗೆ ಏನಪ್ಪ ಅಂತಂದರೆ ಒಂದಿಷ್ಟು ಇಷ್ಟ ಆಗಿದ್ದರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಹಿಸ್ಟ್ರಿ ವಿತ್ ಶಂಕರ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಹಕರಿಸಿ. ಜೊತೆಗೆ ಏನಪ್ಪ ಅಂದರೆ ಇನ್ನೂ ಹೆಚ್ಚು ಹೆಚ್ಚು ವಿಷಯಗಳನ್ನು ಶೇರ್ ಮಾಡುವುದಕ್ಕೆ ಹುಮ್ಮಸ್ಸನ್ನು ನೀವು ಕೊಡಬೇಕು ಅಂತ ಹೇಳ್ತಾ, ಈ ಒಂದು ಕೆಲವಿಷ್ಟು ವಿಚಾರಗಳನ್ನ, ತುಂಬ ವಿಚಾರಗಳಿದ್ದಾವೆ, ಅದರಲ್ಲಿ ಕೆಲವಿಷ್ಟು ವಿಚಾರಗಳನ್ನು ನಾನು ಹೇಳುವ ಪ್ರಯತ್ನ ಮಾಡಿದ್ದೀನಿ. ನೀವು ಕೂಡ ಅದನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ಕೇಳಿದ್ದೀರಿ ಅಂತ ಅಂದ್ಕೊಂಡು ಮತ್ತೊಂದು ಸಾರಿ ತಮಗೆ ಧನ್ಯವಾದಗಳು. ಮತ್ತೊಂದು ಐತಿಹಾಸಿಕ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.